ನಿಮಗೆ ಈಗಲೇ ತುರ್ತಾಗಿ ಹಣದ ಅವಶ್ಯಕತೆ ಏನಾದರೂ ಇದೆನಾ? ಅಥವಾ ನಮ್ಮ ಒಂದು ಲೈಫಲ್ಲಿ ನನಗೆ ಇಂತಿಷ್ಟು ಹಣ ಬೇಕು ಅಂತ ಏನಾದರೂ ಬಯಸ್ತಾ ಇದ್ದೀರಾ? ಅದು ಬೇಗನೆ ನಿಮ್ಮ ಒಂದು ಲೈಫಲ್ಲಿ ಸೇರಬೇಕು ಅಂತ ಬಯಸ್ತಾ ಇದ್ದೀರಾ? ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಬ್ರಹ್ಮಾಂಡಕ್ಕೆ ಒಂದು ಚೆಕ್ ಬರೆದ್ರೆ ಆಯಿತು. ಬ್ರಹ್ಮಾಂಡಕ್ಕೆ ಚೆಕ್ ಬರೆಯೋದಾ? ಹಾಗಂದ್ರೆ ಏನು? ಚೆಕ್ ಬುಕ್ಕು ಅಲ್ಲಿ ಬರೆದ್ರೆ ಅಂತ ಅಂದರೆ ಇದೆಲ್ಲ ಸಕ್ಸಸ್ಫುಲ್ ಆಗುತ್ತಾ ಅಂತ ನಿಮ್ಮ ಒಂದು ಕ್ವಶನ್ ಇರ್ಬೋದು. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾವ ರೀತಿ ಚೆಕ್ ಬುಕ್ಕನ್ನು ಬರೆದು ಯೂನಿವರ್ಸ್ಗೆ ಚೆಕ್ ಬುಕ್ಕನ್ನು ಬರೆಯೋದು ಆ್ಯಂಡ್ ಅದನ್ನು ಎಲ್ಲಿ ಪ್ಲೇಸ್ಮೆಂಟ್ ಮಾಡುವಂಥದ್ದನ್ನು ಅನ್ನೋದನ್ನು ಫುಲ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಎನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹೋಪನೋಪನೋ ಹೀಲಿಂಗ್ ಬಗ್ಗೆ, ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಈ ಒಂದು ಚಾನಲ್ ಆಗಿರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ಒಂದು ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಬ್ರಹ್ಮಾಂಡವು ಒಂದು ಸಮೃದ್ಧಿಯ ಒಂದು ಬ್ಯಾಂಕ್ ಇದ್ದಂಗೆ. ಸೊ ಬ್ರಹ್ಮಾಂಡದಲ್ಲಿ ನಿಮಗೆ ಏನು ಬೇಕು ಅಂತ ನೀವು ಅನ್ಕೊಂತಿರೋ ಸೊ ಅದೆಲ್ಲದು ಕೂಡ ಬ್ರಹ್ಮಾಂಡದಲ್ಲಿ ಅದು ಆಲ್ರೆಡಿ ಸೇರ್ ಹೋಗಿರುತ್ತೆ. ಬಟ್ ಆದರೆ ಅದು ನಮಗೆ ಬರಬೇಕು ಅಂತ ಅಂದಾಗ ಮಾತ್ರ ಡಿಲೇ ಆಗ್ತಾ ಇರುತ್ತೆ. ಸೊ ಡಿಲೇ ಆಗ್ತಾ ಇದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಾವು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳು ಸ್ವಲ್ಪ ತಪ್ಪಾಗಿ ಆಗ್ತಾ ಇದೆ ಅಂತ ಅರ್ಥ. ಬಟ್ ಆದರೆ ಬ್ರಹ್ಮಾಂಡದಲ್ಲಿ ಸಮೃದ್ಧಿ ಇಲ್ಲ ಅಥವಾ ಹಣ ಇಲ್ಲ ಅಂತ ಅಲ್ಲ. ಸೊ ಇದು ಫುಲ್ ಒಂದು ಶಕ್ತಿಯ ಒಂದು ಸಮೃದ್ಧಿಯ ಒಂದು ಶಕ್ತಿ ಬ್ರಹ್ಮಾಂಡದಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ನಿಮಗೆ ಬೇಕಾಗಿರುವಂತಹ ಅಮೌಂಟು ಅದು ಎಷ್ಟಾದರೂ ಆಗಿರ್ಬೋದು. ಸೊ ಸದ್ಯಕ್ಕೆ ನಿಮಗೆ ಅರ್ಜೆಂಟಲ್ಲಿ ನನಗೆ ಅರ್ಜೆನ್ಸಿ ಇದೆ, ಅದು ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಅಥವಾ ನಿಮ್ಮ ಒಂದು ಡೈಲಿ ನೀಡ್ಸಿಗಾದರೂ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕೋರ್ಸ್ಗಳನ್ನು ತಗೋಬೇಕು ಅಂತ ಆಗಿರ್ಬೋದು, ಅಥವಾ ಮತ್ತೊಂದು ಏನಾದರೂ ರೀಸನ್ ಇರ್ಬೋದು. ಸೊ ಎಲ್ಲರಿಗೂ ದುಡ್ಡು ಅಂತ ಅನ್ನುವಂಥದ್ದಂತೂ ಬೇಕೇ ಬೇಕು ಈ ಒಂದು ಲೈಫನ್ನು ನಾವು ಲೀಡ್ ಮಾಡಲಿಕ್ಕೆ ಅಲ್ವಾ. ಸೊ ಈ ಲೈಫ್ ಲೀಡ್ ಮಾಡಲಿಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಂದಮೇಲೆ ನಾವು ಯಾವಾಗಲೂ ಕೂಡ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಾನು ದುಡ್ಡು ಏನದು ಕಷ್ಟಪಟ್ಟರೆ ಮಾತ್ರ ಸಿಗುವಂಥದ್ದು. ಸೊ ಈ ರೀತಿ ಮೈಂಡ್ಸೆಟ್ಟನ್ನು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ನಾನು ಏನೇನು ಹೇಳ್ತೀನೋ ಸೊ ಪಟಾಪಟ ಅಂತ ಹೇಳ್ಬಿಟ್ಟು ನೀವು ಬರ್ಕೊಳ್ತಾ ಹೋಗಿ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಓಕೆನಾ. ಸೊ ಬ್ರಹ್ಮಾಂಡಕ್ಕೆ ಚೆಕ್ ಬರಿಬೇಕು ಅಂತ ಅಂದಾಗ ಫಸ್ಟ್ ಆಫ್ ಆಲ್ ನಿಮಗೆ ಚೆಕ್ ಲೀಫ್ ಅಂತ ಸಿಗುತ್ತೆ. ಚೆಕ್ ಲೀಫನ್ನು ತೊಗೊಂಡು ಬರಬೇಕು. ಸೊ ಚೆಕ್ ಲೀಫು ನಿಮಗೆ ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು ಚೆಕ್ ಬುಕ್ ಲೀಫ್ ಅಂತ ಅಂದರೆ ಅದು ಆ ಒಂದು ಇಮೇಜ್ ನಿಮಗೆ ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟೌಟ್ ಆದರೂ ತೆಗೆದುಬಿಟ್ಟು ಬರಿಬೋದು, ಒಂದು ಆಪ್ಷನ್. ಇಲ್ಲ ಅಂತ ಅಂದರೆ ನಿಮಗೆ ಒರಿಜಿನಲ್ ಚೆಕ್ ಬುಕ್ ನಿಮ್ಮ ಮನೆಯಲ್ಲೇ ಇದೆ ಅಂತ ಅಂದರೆ ಒರಿಜಿನಲ್ ಆಗಿ ಯಾವುದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಚೆಕ್ ಬರೀಲಿಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀರಾ, ಕರೆಂಟಾಗಿ ಯಾವುದನ್ನು ಯೂಸ್ ಮಾಡ್ತಿದ್ದೀರೋ ಸೊ ಅದನ್ನೇ ನೀವು ತಗೋಬಹುದು. ಆ್ಯಂಡ್ ಇಲ್ಲ ನಮ್ಮ ಹತ್ರ ಜೆರಾಕ್ಸ್ ಮಾಡಿಸ್ಲಿಕ್ಕೆ ನಮಗೆ ದುಡ್ಡಿಲ್ಲ, ಅಥವಾ ನಮಗೆ ಚೆಕ್ ಬುಕ್ ನಮ್ಮ ಮನೆಯಲ್ಲಿ ಇಲ್ಲ, ಅದು ಬಿಟ್ಟು ಬೇರೆ ಏನು ಆಪ್ಷನ್ ಅಂತ ಅಂದರೆ ಸೊ ಯೂಶ್ವಲ್ ಆಗಿ ಆ ಚೆಕ್ ಬುಕ್ಕನ್ನು ನೀವು ನೋಡಿರ್ತೀರ. ಓಕೆ, ಯಾವ ರೀತಿ ಇರುತ್ತೆ ಅಂತ ಅಂದರೆ ಆಯತಕಾರವಾಗಿ ಇರುತ್ತೆ. ಸೊ ಒಂದು ಪೆನ್ನು ಮತ್ತು ಒಂದು ಪೇಪರನ್ನು ತಗೊಳ್ಳಿ. ಸೊ ಪೇಪರಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಬಿಟ್ಟು ಆಯತಕಾರದಲ್ಲಿರುವಂತಹ ಒಂದು ಚೆಕ್ ಲೀಫ್ ಥರನೇ ಬಾಕ್ಸನ್ನು ನೀವು ಬರ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋಬೇಕು, ಓಕೆನಾ. ಸೊ ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ಬೇಕಾಗಿರುವಂತಹ ಪೆನ್ ಯಾವುದು ಅಂತ ಅಂದರೆ ಗ್ರೀನ್ ಇಂಕ್ ಕಲರ್ ಪೆನ್. ಯಾಕೆ ಗ್ರೀನ್ ಇಂಕು ಅಂತಂದರೆ ಕಲರ್ ಥೆರಪಿಯಲ್ಲಿ ಗ್ರೀನ್ ಕಲರ್ ಅಂತ ಅಂದರೆ ಒಂದು ಸಮೃದ್ಧಿಯ ಒಂದು ಸಂಕೇತ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇವಾಗ ನೇಚರಲ್ಲಿ ನೀವೆಲ್ಲ ನೋಡಿರ್ತೀರ. ಸೊ ನೇಚರ್ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ಚೆನ್ನಾಗಿರುವಂತಹ ಒಂದು ಫೀಲಿಂಗ್ ಬರುತ್ತೆ. ಯಾಕೆ ಅಂತಂದರೆ ಸುತ್ತಮುತ್ತಲು ಗಿಡಗಳು ಅದೆಲ್ಲದು ಕೂಡ ಹಸಿರು ಬಣ್ಣದ್ದು ಆಗಿರೋದ್ರಿಂದ ಆ್ಯಂಡ್ ಗುಡ್ಡಗಾಡು ಪ್ರದೇಶಗಳು ಇದೆಲ್ಲ ನೋಡಿದ ತಕ್ಷಣ ಮನಸ್ಸಿಗೆ ತಂಪಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇದು ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು ಬೆಳೆಗಳನ್ನು ಬೆಳಿತೀವಿ, ತರಕಾರಿಗಳನ್ನು ಬೆಳಿತೀವಿ, ಸೊ ಯಾವಾಗ ಅದಕ್ಕೆ ಆದಂತಹ ಗೊಬ್ಬರ, ನೀರು, ಮಣ್ಣು ಎಲ್ಲ ಚೆನ್ನಾಗಿ ನಾವು ಹಾಕಿದಾಗ ಯಾವ ರೀತಿ ಫಲವನ್ನು ಕೊಡುತ್ತೋ ಸೊ ಫಲ ಕಟ್ಟಾಗ ಯೂಶ್ವಲ್ ಆಗಿ ಅದು ಹಸುರಾಗಿ ಕಾಣುತ್ತೆ ಅಲ್ವಾ. ಸೊ ಎಲ್ಲೇ ಆದರೂ ನೋಡ್ಬೋದು, ನೀವು ತರಕಾರಿದಾದರೂ ನೋಡ್ಬೋದು, ಅಥವಾ ತೆಂಗಿನ ಮರಗಳನ್ನು ನೋಡ್ಬೋದು, ಎನಿಥಿಂಗ್ ನಿಮ್ಮ ಒಂದು ನೇಚರಲ್ಲಿ ಇರುವಂಥದ್ದು ಎಲ್ಲದು ಕೂಡ ಹಸಿರು ಬಣ್ಣದ್ದು ಆಗಿರುತ್ತೆ. ಸೊ ಹಾಗಾಗಿ ಹಸಿರು ಬಣ್ಣ ಯೂಸ್ ಮಾಡಿದರೆ ತುಂಬಾ ಶ್ರೇಷ್ಠ ಆಗಿರುತ್ತೆ ಈ ಒಂದು ಚೆಕ್ ಬುಕ್ ಬರೆಯೋದ್ರಲ್ಲಿ. ಆ್ಯಂಡ್
ಚೆಕ್ ಬುಕ್ಕನ್ನು ತೊಗೊಂಡಿದ್ದೀರಾ ಆ್ಯಂಡ್ ಪೆನ್ನನ್ನು, ಇವಾಗ ಗ್ರೀನ್ ಇಂಕ್ ಪೆನ್ನನ್ನು ತೊಗೊಂಡಿದ್ದೀರಾ. ಸೊ ಎನಿ ಗ್ರೀನ್ ಇಂಕ್ ಪೆನ್ ಇರಬೇಕು. ಸೊ ಇಂಕ್ ಪೆನ್ ಆದರೂ ಯೂಸ್ ಮಾಡ್ಬೋದು, ಬಾಲ್ ಪೆನ್ ಆದರೂ ಯೂಸ್ ಮಾಡ್ಬೋದು, ಜೆಲ್ ಪೆನ್ ಆದರೂ ಯೂಸ್ ಮಾಡ್ಬೋದು, ಎನಿಥಿಂಗ್ ಇಟ್ಸ್ ಓಕೆ. ಒಟ್ಟು ಅದರಲ್ಲಿ ಮಾತ್ರ ಗ್ರೀನ್ ಇಂಕ್ ಇರಬೇಕು ಅಷ್ಟೇ. ಅದಾಗಿದ್ಮೇಲೆ ಮೇಲ್ಗಡೆ ನಿಮ್ಮ ಒಂದು ಚೆಕ್ ಲೀಫಲ್ಲಿ ಡೇಟ್ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ. ಓಕೆ, ಸೊ ಆಲ್ರೆಡಿ ಚೆಕ್ ಬುಕ್ ಇರೋರಿಗೆ ಸೊ ಆಲ್ರೆಡಿ ಅದು ಗೊತ್ತಿರುತ್ತೆ, ಡೇಟ್ ಇರುತ್ತೆ, ನೇಮ್ ಇರುತ್ತೆ ಆ್ಯಂಡ್ ಅಮೌಂಟ್ ಬಾಕ್ಸಲ್ಲಿ ಇರುತ್ತೆ, ಕೆಳಗಡೆ ಒಂದು ಸೈನ್ ಮಾಡುವಂಥದ್ದು ಇರುತ್ತೆ. ಸೊ ಯಾರೆಲ್ಲ ವೈಟ್ ಶೀಟಲ್ಲಿ ಬರಿತಾ ಇದ್ದೀರಾ ಅಂತ ಅಂದರೆ ಮೇಲ್ಗಡೆ ನಿಮ್ಮ ಡೇಟ್ ಅಂತ ಬರೆದ್ಬಿಟ್ಟು, ದಿನಾಂಕ ಅಂತ ಬರೆದ್ಬಿಟ್ಟು ಯಾವ ದಿನದಲ್ಲಿ ಬರಿತಾ ಇದ್ದೀರಾ ಅಂತ ಅನ್ನೋದನ್ನು ಡೇಟನ್ನು ನೀವು ಬರೀರಿ. ಆ್ಯಂಡ್ ಚೆಕ್ಕನ್ನು ಓಕೆ, ಸೊ ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ. ಸೊ ನೇಮ್ ಅಂತ ಇರುತ್ತೆ. ಸೊ ನೇಮನ್ನು ಪೂರ್ತಿ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೋ ಅಥವಾ ನಿಮ್ಮ ವೋಟರ್ ಐ ಡಿಯಲ್ಲಿ ಯಾವುದು ನೇಮ್ ಇರುತ್ತೋ ಆ ನೇಮನ್ನು ಸಂಪೂರ್ಣವಾಗಿ ಬರೀರಿ. ಅದಾಗಿದ್ಮೇಲೆ ನಿಮಗೆ ಎಷ್ಟು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ, ಸೊ ನನಗೆ 5,000ನಾದರೂ ಆಗಿರ್ಬೋದು, 10,000ನಾದರೂ ಆಗಿರ್ಬೋದು, ಲಕ್ಷ ಆಗಿರ್ಬೋದು. ಸೊ ನೀವು ಅಮೌಂಟ್ ನಿಮಗೆ ಅರ್ಜೆಂಟಾಗಿ ನಮಗೆ ಇಷ್ಟು ಅಮೌಂಟ್ ಬೇಕು ಆ್ಯಂಡ್ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ, ನನ್ನ ಒಂದು ಲೈಫಲ್ಲಿ ನನಗೆ ಹೆಲ್ಪ್ ಆಗುತ್ತೆ, ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೀರಿ. ಓಕೆನಾ. ಸೊ ಇದರಲ್ಲಿ ಸ್ಟಾರ್ಟ್ ವಿತ್ ದ ಸ್ಮಾಲ್ ಅಮೌಂಟ್. ಯಾಕಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಕೆಲವೊಬ್ರು ಮಾಡಿರ್ತಾರೆ, ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೊಸಬ್ರಿಗೆ ಏನು ಅನ್ಸುತ್ತೆ ಅಂತಂದರೆ ಇದೆಲ್ಲ ಆಗುತ್ತಾ ಮಾಡುತ್ತಾ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಆ ಕ್ವಶನ್ ಮಾರ್ಕ್ ಹೋಗಬೇಕು ಅಂತಂದರೆ ನೀವು ಸ್ಟಾರ್ಟ್ ವಿತ್ ದ ಸ್ಮಾಲ್ ಅಮೌಂಟ್, ಅಂದರೆ ನೀವು ಪ್ರಾರಂಭದಲ್ಲಿ ಕಡಿಮೆ ಅಮೌಂಟಿಂದ ಸ್ಟಾರ್ಟ್ ಮಾಡಿ. ಸೊ ಸ್ವಲ್ಪ ಬಿಲೀವ್ ಅಂತ ಅನ್ನೋದು ಬರಬೇಕು. ಇದನ್ನು ಮಾಡಿದರೆ ನನಗೆ ಹಣ ಬರುತ್ತೆ ಅಂತ ಅನ್ನೋಂತಹ ಒಂದು ಮೈಂಡ್ಸೆಟ್ ಇರ್ಬೋದು. ಸೊ ಯಾವುದಾದ್ರು ಸಣ್ಣ ಅಮೌಂಟಿಂದ ನಿಮಗೆ ಅರ್ಜೆಂಟ್ ಬೇಕು, ಇಷ್ಟು ಅಮೌಂಟು 1,000 ರೂಪಾಯಿನಾದರೂ ಆಗಿರ್ಬೋದು ಅಥವಾ 5,000 ಆಗಿರ್ಬೋದು, 10,000 ಆಗಿರ್ಬೋದು, ಸ್ಮಾಲ್ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ಅದನ್ನು ಅಮೌಂಟನ್ನು ಬರೆದಾಗಿದ್ದ ಮೇಲೆ ಕೆಳಗಡೆ ಸೈನ್ ಅಂತ ಮಾಡೋದು ಅಂಥದ್ದು ಇರುತ್ತೆ. ಸೊ ಅಲ್ಲಿ ಸೈನ್ ಮಾಡಬೇಕು ಅಂತ ಅಂದರೆ ಲವ್ ಆಫ್ ಅಬೆಂಡೆನ್ಸ್ ಅಂತನಾದರೂ ಬರಿಬೋದು, ಇಲ್ಲ ಅಂತಂದರೆ ಯೂನಿವರ್ಸ್ ಅಂತನಾದರೂ ಬರಿಬೋದು. ಕನ್ನಡದಲ್ಲಾದರೂ ಬರೀರಿ, ಇಂಗ್ಲೀಷಲ್ಲಾದ್ರೂ ಬರೀರಿ. ಓಕೆನಾ. ಸೊ ಇದಿಷ್ಟನ್ನು ಕೂಡ ಫ್ರಂಟ್ ಪೇಜಲ್ಲಿ ನೀವು ಬರಿಬೇಕಾಗಿರೋದು. ಸೊ ಹಿಂದ್ಗಡೆ ತಿರುಗಿಸಿದೆ ನಿಮಗೆ ವೈಟ್ ಕಲರ್ ಮತ್ತು ವೈಟ್ ಕಲರ್ ಸಿಗುತ್ತೆ ಅಲ್ವಾ, ಹಿಂದ್ಗಡೆ ತಿರುಗಿಸಿದೆ. ಸೊ ಹಿಂದ್ಗಡೆಯಲ್ಲಿ ನಿಮಗೆ ಈ ಒಂದು ಅಮೌಂಟು ಯಾವ ಒಂದು ಕಾರಣಕ್ಕೆ ಬೇಕು ಅಂತ ಅನ್ನೋದನ್ನು ಬರಿಬೇಕು. ಸೊ ನೀವು ಎಜುಕೇಷನಿಗೆ ಬೇಕಾಗಿತ್ತಾ, ಅಥವಾ ಡ್ರೆಸ್ ತೊಗೊಳಕ್ಕೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ಗ್ರಾಸರಿ ಐಟಮ್ಸ್ಗೆ ಅಂದರೆ ತರಕಾರಿಗಳು, ಕಿರಾಣಿ ಶಾಪಲ್ಲಿ ರೈಸ್ ಬೇಕಾ, ಯಾವುದಕ್ಕೆ ಬೇಕು, ನೀವು ಏನಕ್ಕೆ ಈ ಒಂದು ಅಮೌಂಟ್ ಯಾವುದಕ್ಕೆ ಬೇಕು ಅಂತ ಅನ್ನೋದನ್ನು ನೀವು ಎನಿಥಿಂಗ್ ನಿಮಗೆ ಎಷ್ಟು ಅಮೌಂಟ್ ಬೇಕು ಆ್ಯಂಡ್ ಆ ಒಂದು ಅಮೌಂಟಲ್ಲಿ ನಾನು ಏನಕ್ಕೋಸ್ಕರ ಅಮೌಂಟ್ ಬೇಕಾಗಿದೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ನೀವು ಅಲ್ಲಿ ಬರಿಬೇಕಾಗತ್ತೆ. ಸೊ ಎಷ್ಟು ಇಂಟೆನ್ಷನಲ್ ಆಗಿ ನೀವು ಅಲೈನ್ಮೆಂಟ್ ಆಗಿ ನಂಬಿ ಬರೀತಿರೋ ಅಷ್ಟು ಬೇಗ ಇದು ವಿತಿನ್ 24 hours ಆರ್ ವಿತಿನ್ 15 days ಆರ್ 30 ದಿನಗಳಲ್ಲಿ ಇದು ನಿಮಗೆ ಪಕ್ಕ ನಿಮ್ಮ ಒಂದು ಅಮೌಂಟ್ ಒಂದು ಸರಿಯಾದ ರೀತಿಯಲ್ಲಿ ಬಂದು ನಿಮ್ಮ ಕಡೆ ಸೇರುತ್ತೆ ಅಂತಲೇ ಅನ್ಬಹುದು. ಯಾಕೆ ಇಂಟೆನ್ಷನಲ್ ಆಗಿ ಬರೀರಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ಎಷ್ಟು ಎನರ್ಜಿ ಇಂಟೆನ್ಷನಲ್ ಆಗಿ ನೀವು ಬರೀತಿರೋ, ಅಂದರೆ ಫೋಕಸ್ ಆಗಿ ನೀವು ಬರೀತಿರೋ ಅಲ್ಲಿ ಎನರ್ಜಿ ಅಂತ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅಂದರೆ ಶಕ್ತಿ ಅಂತ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಸೊ ಒಂದು ಸತಿ ಶಕ್ತಿ ಅನ್ನೋದು ಕ್ರಿಯೇಟ್ ಆಯಿತು ಅಂತ ಅಂದರೆ ಅಲ್ಲಿ ಆವರ್ತನಗಳು ಶುರುವಾಗುತ್ತೆ. ಆವರ್ತನಗಳು ಅಂದರೆ ಏನು? ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಗಳು ಯಾವ ಫ್ರೀಕ್ವೆನ್ಸಿಗೆ ಅಂದರೆ ಇವಾಗ 10,000ಕ್ಕೆ ಒಂದಿಷ್ಟು, 5,000ಕ್ಕೆ ಒಂದಿಷ್ಟು ಫ್ರೀಕ್ವೆನ್ಸಿ, ಯಾವ ಫ್ರೀಕ್ವೆನ್ಸಿ ನೀವು ಬರೆದಿರ್ತೀರೋ ಆ ಫ್ರೀಕ್ವೆನ್ಸಿ ನಿಮ್ಮ ಒಂದು ಲೈಫಲ್ಲಿ ಮ್ಯಾಚ್ ಆಗಿ ಅದು ಯಾರು ದುಡ್ಡು ಕೊಟ್ಟಿಲ್ಲ ಅವರಾದರೂ ದುಡ್ಡು ಕೊಡಬಹುದು. ಇಲ್ಲ ಅಂತ ಅಂದರೆ ನಿಮಗೆ ಹೊಸ ಐಡಿಯಾ ಬಂದುಬಿಟ್ಟು ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಜಾಬ್ಗಳು ನೀವು ಇರುವಂತಹ ಜಾಬಲ್ಲಿದ್ದೀರಾ, ಪ್ರಮೋಷನ್ಗೆ ಹೋಗ್ಬೋದು. ಇಲ್ಲ ಜಾಬ್ ಅಪಾರ್ಚುನಿಟೀಸೇ ಬರ್ಬೋದು. ಇಲ್ಲ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸನ್ನು ಕಾಣ್ಬೋದು. ಸೊ ಒಟ್ಟಿನಲ್ಲಿ ನಿಮಗೆ ಆ ಅಮೌಂಟ್ ಬೇಕು ಆ್ಯಂಡ್ ಆ ಅಮೌಂಟಿಂದ ಆ ಒಂದು ನನಗೆ ಏನು ನೀವು ಹಿಂದ್ಗಡೆ ಬರೆದಿರ್ತೀರಲ್ಲ, ಹಿಂದ್ಗಡೆ ಪೇಜಲ್ಲಿ ಏನು ಬರೆದಿರ್ತೀರೋ ಸೊ ಅದನ್ನು ನೀವು ಯಾವುದಕ್ಕೆ ಅಂತ ಅನ್ನೋದನ್ನು ಸ್ಪಷ್ಟತೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬರೆದಿರುವಂತಹ ಚೆಕ್ಕನ್ನು ಎಲ್ಲಿಡಬೇಕು ಅಂತ ಅನ್ನುವಂಥದ್ದು. ಸೊ ಬರೆದಿರುವಂತಹ ಚೆಕ್ಕನ್ನು ಮೊದಲನೆಯದಾಗಿ ನೀವು ಪರ್ಸಲ್ಲಿ ಅಥವಾ ವ್ಯಾಲೆಟಲ್ಲಿ ಅಥವಾ ವೆನಿಟಿ ಬ್ಯಾಗಲ್ಲಿ ನೀವು ಇಡಬಹುದು ಒಂದು. ಇಲ್ಲ ಅಂತಂದರೆ ನಿಮ್ಮ ಒಂದು ಪೂಜಾ ರೂಮಲ್ಲಾದರೂ ಇಡ್ಬೋದು. ಇಲ್ಲ ಬೀರದಲ್ಲಿ ಇಡ್ತೀನಿ ಅಂತ ಅಂದ್ರೂ ಕೂಡ ಓಕೆ. ಸೊ ನಿಮ್ಮ ಒಂದು ಬೀರಲ್ಲಿ ಅದನ್ನು ಇಡಬಹುದು. ಆ್ಯಂಡ್ ಪ್ರತಿ ಸತಿನೂ ನೀವು ಪ್ರತಿದಿನವೂ ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗೋ ತನಕನೂ ಬೆಳಗ್ಗೆ
ಮಧ್ಯಾಹ್ನ ಮತ್ತು ರಾತ್ರಿ ಆಗಲ್ಲ, 3 ಸತಿ ಆಗಲ್ಲ ಅಂತ ಅಂದರೆ 2 ಸತಿ, ಬೆಳಗ್ಗೆ 1 ಸತಿ, ರಾತ್ರಿ 1 ಸತಿ ಆ ಒಂದು ಚೆಕ್ಕನ್ನು ನೀವು ಇಟ್ಕೊಂಡು ಜೋರಾಗಿ ಓದಿ. ಅಲ್ಲೇನು ಬರೆದಿರ್ತೀರ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್, ಆಲ್ರೆಡಿ ನನಗೆ 5,000 ರೂಪಾಯಿ ನನ್ನ ಲೈಫಲ್ಲಿ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಹಿಂದ್ಗಡೆ ನೀವೇನು ಬರೆದಿರ್ತೀರಲ್ವ, ಸೊ ಅದಕ್ಕಾಗಿ ಅದನ್ನು ನಾನು ಖರ್ಚು ಮಾಡಿದ್ದೀನಿ. ಆ್ಯಂಡ್ ಎಕ್ಸಾಂಪಲ್ ಇವಾಗ 5,000ಗೆ ಏನೋ ಒಂದು ಕೋರ್ಸ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆ ಕೋರ್ಸ್ ತೊಗೊಂಡಾಗ ನಿಮ್ಗೆ ಎಷ್ಟು ಫೀಲಿಂಗಲ್ಲಿ ಎಷ್ಟು ಸಂತೋಷ ಆಗುತ್ತೆ, ಅಥವಾ ಏನೋ ಒಂದು ಡ್ರೆಸ್ ಬೇಕಾಗಿತ್ತು, ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅಂತಂದರೆ ಆ ಡ್ರೆಸ್ ನಿಮ್ಮ ಕೈಯಲ್ಲಿ ಬಂದಾಗ ಎಷ್ಟು ಖುಷಿ ಆಗುತ್ತೆ, ಅದನ್ನು ಇವಾಗ ನೀವು ಅನುಭವಿಸ್ಬೇಕು. ಯಾವಾಗ ಓದ್ತಾ ನೀವು ಅನುಭವಿಸ್ತಾ ಹೋಗಬೇಕು. ಆ್ಯಂಡ್ ಅದು ಆಲ್ರೆಡಿ ನೀವು ಆರ್ಡರ್ ಕೊಟ್ಟಾಯಿತು, ಓಕೆ. ಸೊ ಯೂನಿವರ್ಸಿಗೆ ಆರ್ಡರ್ ಕೊಟ್ಟಿದ್ದೀರಾ, ನನಗಿಷ್ಟು ಅಮೌಂಟ್ ಬೇಕು ಅಂತ ಹೇಳಿಬಿಟ್ಟು. ಸೊ ಸ್ಟ್ರೆಸ್ಫುಲ್ ತೊಗೊಳಕ್ಕೆ ಹೋಗಬೇಡಿ, ಸ್ಟ್ರೆಸ್ಸನ್ನು ತೊಗೊಳಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಯಾವಾಗ ಬರುತ್ತೆ ಅಂತ ಅನ್ನುವಂತಹ ಒಂದು ಮೈಂಡ್ ಸೆಟ್ಟಲ್ಲಿ ಇರುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಆರ್ಡರನ್ನು ಪ್ಲೇಸ್ ಮಾಡಿದ್ದೀರಾ, ಅದು ನಿಮಗೆ ಬಂದೇ ಸೇರುತ್ತೆ, ಅದು ನಿಮ್ಮದೇ ಹಣ. ಅಲ್ಲಿ ಎಷ್ಟು ಬರೆದಿದ್ದೀರಾ ಆ್ಯಂಡ್ ಆ ಖರ್ಚಿಗೆ ಎಷ್ಟು ನೀವು ಅಂದರೆ ಮೀನ್ಸ್ ಎಷ್ಟು ಆ ಒಂದು ಕೋರ್ಸ್ ಆಗಿರ್ಬೋದು, ಅಥವಾ ಬಟ್ಟೆ ತೊಗೊಳೋದಾದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಎಜುಕೇಷನಿಗಾಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು. ಸೊ ಯಾವುದಕ್ಕೆ ಬರೆದಿದ್ದೀರೋ ಆ ಹಣ ಖಂಡಿತವಾಗ್ಲೂ ಕೂಡ ಅದು ನಿಮ್ಮದೇ. ಸೊ ಆ ಒಂದು ನಂಬಿಕೆಯಿಂದ ನೀವು ಚೆಕ್ಕನ್ನು ಬರೆದು ಆ್ಯಂಡ್ ಅದನ್ನು ಪರ್ಸಲ್ಲಿ, ವ್ಯಾಲೆಟಲ್ಲಿ, ಬೀರದಲ್ಲಿ, ಇಲ್ಲಾಂದರೆ ಪೂಜಾ ರೂಮಲ್ಲಾದರೂ ಇಡಬಹುದು, ಓಕೆನಾ. ಸೊ ಇಟ್ಟಾಗಿದ್ಮೇಲೆ ಬೆಳಗ್ಗೆ ಸ್ನಾನ ಆಗಿದ್ಮೇಲೆ ಆ್ಯಂಡ್ ಅದನ್ನು ಒಂದು ಸತಿ ಓದಿ, ಆ್ಯಂಡ್ ರಾತ್ರಿ ಮಲಗುವ ಮುಂಚೆ ಅದನ್ನು ಒಂದು ಸತಿ ಇಟ್ಕೊಂಡು ಜೋರಾಗಿ ಓದಿ ಆ್ಯಂಡ್ ಅನುಭವಿಸಿ. ಆ್ಯಂಡ್ ಆಲ್ರೆಡಿ ಅದು ಸಿಕ್ಕಿದೆ ಅಂತ ಅನ್ನೋ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಸೊ ಇದಿಷ್ಟನ್ನು ಕೂಡ ನಾನು ರೀಕ್ಯಾಪ್ ಮಾಡಿ ಹೇಳೋದಾದರೆ, ಸೊ ನಿಮ್ಮಲ್ಲಿ ಅರ್ಜೆನ್ಸಿ ಏನಾದರೂ ಇತ್ತು, ನನಗೆ ಹಣಕಾಸಿನ ಅವಶ್ಯಕತೆ ಇದೆ, ತುಂಬಾ ಅವಶ್ಯಕತೆ ಇದೆ ಅಂತ ಅಂದರೆ ಯೂನಿವರ್ಸ್ಗೆ ಒಂದು ಚೆಕ್ಕನ್ನು ಬರೀರಿ. ಚೆಕ್ ಬರೀಬೇಕು ಅಂತ ಅಂದರೆ ಚೆಕ್ ಲೀಫ್ ಬೇಕಾಗುತ್ತೆ, ಗ್ರೀನಿಂಗ್ ಪೇನ್ ಬೇಕಾಗುತ್ತೆ, ಡೇಟ್ ಬರೀರಿ ಆ್ಯಂಡ್ ನಿಮ್ಮ ನೇಮ್ ಬರೀರಿ ಆ್ಯಂಡ್ ಎಷ್ಟು ಬೇಕು ಅಂತ ಬರೀರಿ. ಕೆಳಗಡೆ ಸೈನನ್ನು ಅಂತಂದರೆ ಯೂನಿವರ್ಸ್ ಅಂತನಾದರೂ ಬರಿಬೋದು. ಆ್ಯಂಡ್ ಹಿಂದ್ಗಡೆ ನಿಮ್ಮ ಏನಕ್ಕೆ ಬೇಕು ಅಂತ ಅನ್ನುವಂಥದ್ದನ್ನು ನೀವು ಅದನ್ನು ಸ್ಪಷ್ಟತೆಯನ್ನು ಕೊಟ್ಟು ಆ್ಯಂಡ್ ಡೈಲಿ ಅದನ್ನು ನೀವು ಇಟ್ಕೊಂಡು 1 ಸತಿನಾದರೂ ಮಾಡ್ತೀರಾ ಅದು ಕೂಡ ಓಕೆ, 3 ಸತಿ ಮಾಡ್ತೀರಾ ಅದು ಕೂಡ ಓಕೆ. ಮನೇಲಿದ್ದೀವಿ 3 ಸತಿನೇ ಮಾಡೋಕ್ಕೆ ಅವೈಲಬಿಲಿಟಿ ಇದೆ ಅಂತ ಅಂದರೆ 3 ಸತಿನೂ ಚೆಕ್ಕನ್ನು ಇಟ್ಕೊಂಡು ನೀವು ಓದ್ಬೋದು. ಇಲ್ಲ 1 ಸತಿ ಓಕೆ ಮಾಡೋಕ್ಕೆ ನಮಗೆ ಬೆಳಗ್ಗೆ ಟೈಮ್ ಇದೆ ಅಂತಂದರೆ ಓಕೆ, ಇಲ್ಲ ರಾತ್ರಿ ಟೈಮ್ ಆಗುತ್ತೆ ನಮಗೆ ಅಂತಂದರೆ ಅದು ಕೂಡ ಓಕೆ. ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ನೀವು ಅದನ್ನು ಕುತ್ಕೊಂಡು ಅಂದರೆ ಮೀನ್ಸ್ ಅದನ್ನು ಹಿಡ್ಕೊಂಡು ನೀವು ಅದನ್ನು ಹೇಳಬೇಕಾಗತ್ತೆ. ಸ್ಪಷ್ಟತೆ ಜಾಸ್ತಿ ಇರಬೇಕು ಆ್ಯಂಡ್ ಜೋರಾಗಿ ಅದನ್ನು ಹೇಳಿ ಆ್ಯಂಡ್ ಅದನ್ನು ನಂಬಿ ಅದನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಆಲ್ರೆಡಿ ಬಂದಿದೆ ಅಂತ ಅಂದರೆ ಯಾವ ರೀತಿ ಇರ್ತೀರಾ ಅಂತ ಅನ್ನೋದನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಅಮೌಂಟ್ ಆಲ್ರೆಡಿ ಯೂನಿವರ್ಸಲ್ಲಿದೆ. ಸೊ ನೀವು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಷ್ಟೇ, ಓಕೆ. ಸೊ ನಿಮ್ಮ ಹಣ ನಿಮಗೆ ಆದಷ್ಟು ಬೇಗನೆ ಸಿಗಲಿ ಆ್ಯಂಡ್ ಎನಿ ಅರ್ಜೆನ್ಸಿ ಸಿಚುವೇಶನ್ ಇತ್ತು ಅಂತ ಅಂದ್ರೂ ಕೂಡ ಆ ಒಂದು ಸಿಚುವೇಶನಿಂದ ನೀವು ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ನಾನು ಒಂದು ಬ್ಲೆಸ್ಸಿಂಗ್ಸನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ, ಓಕೆ. ಸೊ ಬೇಗ ಆಗಲಿ, ನಿಮ್ಮ ವಿಶಸ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಅನ್ನುವಂತಹ ಒಂದು ಉದ್ದೇಶ. ಆ್ಯಂಡ್ ಇದೇ ಥರದಾದಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದರೆ ವರ್ಕ್ಶಾಪಿಗೆ ನೀವು ಜಾಯಿನ್ ಆಗ್ಬೋದು, ಓಕೆ. 7 ಡೇಸ್ ವರ್ಕ್ಶಾಪ್ ಇದೆ ಆ್ಯಂಡ್ ಅದೇ 15th, ಓಕೆ, ಜೂನ್ 15th ಅದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಮ್ಯುನಿಟಿಯಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇರುತ್ತೆ. ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿದ್ಮೇಲೆ ನಾನು ಅಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಕಳಿಸ್ತೀನಿ, ಯಾವಾಗ ಅದು ಟೈಮಿಂಗ್ಸು ಅದೆಲ್ಲ ಡೀಟೇಲ್ಸ್ ಎಲ್ಲ ಅಲ್ಲಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಝೂಮ್ ಲಿಂಕ್ ಎಲ್ಲದು ಕೂಡ ಅಲ್ಲೇ ಶೇರ್ ಮಾಡ್ತೀನಿ. ಸೊ ಗ್ರೂಪಲ್ಲಿ ಇರೋದು ಮಸ್ಟ್ ಆ್ಯಂಡ್ ಶುಡ್, ಓಕೆ. ಅಟ್ಲೀಸ್ಟ್ ಗ್ರೂಪಲ್ಲಿದ್ದರೆ ನಾನು ಎಲ್ಲರಿಗೂ ಕೂಡ ಒಂದೇ ಸತಿಗೆ ಏನೋ ಕಳಿಸ್ಬೋದು ಅಂತ, ಓಕೆನಾ. ಸೊ ಹೋಗಿ ಬರ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಚೆಕ್ ಬುಕ್ಕನ್ನು ಬರೆಯೋದನ್ನು ಮಿಸ್ ಮಾಡಬೇಡಿ, ಹಣಕಾಸಿನ ಒಂದು ವಿಚಾರದಲ್ಲಿ ಅರ್ಜೆನ್ಸಿ ಇದೆ ಅಂತ ಅನ್ನೋದಾದರೆ, ಓಕೆ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವರ್ಣಿಕಾ GN.